ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಸೋಯಾ ನಗೆಟ್ಸ್. ಸಂಜೆ ಹೊತ್ತಿಗೆ ಏನ್ರ ಕ್ರಿಸ್ಪಿ ಆಗಿರೋದನ್ನ ತಿನ್ಬೇಕು ಅಂತ ಅನ್ಸಿದ್ರ ಈ ಸೋಯಾ ನಗೆಟ್ಸ್ ರೆಸಿಪಿನ ಒಂದ್ ಸಲ ಟ್ರೈ ಮಾಡಿ ನೋಡ್ರಿ. ಈ ರೆಸಿಪಿ ಅಂತೂ ಮ್ಯಾಲ ಕ್ರಿಸ್ಪಿ ಆಗಿ ಒಳಗ ಸಾಫ್ಟ್ ಆಗಿ ಟೇಸ್ಟ್ ಅಂತೂ ಎಕ್ದಮ್ ಮಸ್ತ್ ಇರ್ತೈತ್ರಿ. ಹಾಗಾದ್ರ ತಡ ಮಾಡ್ಲಾರ್ದ ಈ ಒಂದ್ ರೆಸಿಪಿನ ನೋಡ್ಕೊಂಡ್ ಬರೋಣ ಬರ್ರಿ. ಇಲ್ಲಿಗೆ ಒಂದ್ ಮಿಕ್ಸಿಂಗ್ ಬೌಲ್ ತಗೊಂಡು ನಾವಿಲ್ಲಿ ತೋರ್ಸತ್ತೀವಲ್ರಿ, ಈ ಒಂದು ಸಣ್ಣ ಬೌಲ್ನಿಂದ ಸೋಯಾ ಚಂಕ್ಸ್ನ ತೊಗೊಂಡಿವ್ರಿ. ನಾವಿಲ್ಲಿ ಸಣ್ಣ ಸಣ್ಣ ಸೋಯಾ ಚಂಕ್ಸ್ ಸಿಗ್ತಾವಲ್ರಿ, ಅಂಥವು ತೊಗೊಂಡಿವ್ರಿ. ನೀವು ಯಾವ ಸೋಯಾ ಚಂಕ್ಸ್ ಬೇಕಾದರೂ ತೊಗೋಬಹುದ್ರಿ. ಈಗ ಇದಕ್ಕೆ ನಾವು ಈ ಸೋಯಾ ಚಂಕ್ಸ್ ಮುಳುಗೋ ಅಷ್ಟು ಬಿಸಿ ಬಿಸಿ ನೀರನ್ನ ಹಾಕೊಳತ್ತೀವ್ರಿ. ಹಿಂಗೆ ಬಿಸಿನೀರು ಹಾಕಿ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಟ್ಟಿವ್ರಿ. ಒಂದು 10 ನಿಮಿಷ ಆದ್ಮೇಲೆ ಈ ಸೋಯಾ ಚಂಕ್ಸ್ ಎಲ್ಲನೂ ಪರ್ಫೆಕ್ಟಾಗಿ ನೆನೆದಿರ್ತಾವ್ರಿ. ಈಗ ಈ ಸೋಯಾ ಚಂಕ್ಸ್ ಒಳಗೆ ಇರುವಂಥ ಬಿಸಿನೀರೆಲ್ಲನೂ ಬಸದ್ ತಕೊಂಡು ಇದಕ್ಕೆ ತಣ್ಣೀರು ಹಾಕೊಂಡಿವ್ರಿ. ಹಿಂಗೆ ಈ ಸೋಯಾ ಚಂಕ್ಸ್ ಎಲ್ಲನೂ ಸಾಫ್ಟ್ ಆದ್ಮೇಲೆ ಈ ಸೋಯಾ ಚಂಕ್ಸ್ ಎಲ್ಲನೂ ಹಿಂಡಿ ಒಂದು ಬೌಲ್ಗೆ ಹಾಕೊಂಡಿವ್ರಿ. ಈಗ ಹಿಂಡ್ಕೊಂತಿರುವಂಥ ಈ ಸೋಯಾ ಚಂಕ್ಸ್ ಎಲ್ಲನೂ ನಾವು ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಇದನ್ನೆಲ್ಲಾನು ನಾವು ಅವಳು ಚವಳು ರುಬ್ಕೊಳತ್ತೀವ್ರಿ. ಅಂದ್ರೆ ಇದನ್ನೆಲ್ಲಾನು ತರಿಯಾಗಿ ರುಬ್ಕೋಬೇಕ್ರಿ. ಈಗ ನೀವು ನೋಡತ್ತಿರಲ್ರಿ, ಹಿಂಗೆ ರುಬ್ಕೊಂಡ್ರೆ ಸಾಕ್ರಿ. ಈಗ ರುಬ್ಕೊಂಡಿರುವಂಥ ಈ ಸೋಯಾ ಚಂಕ್ಸ್ ಎಲ್ಲನೂ ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೀವ್ರಿ. ಈಗ ಈ ಸೋಯಾ ಚಂಕ್ಸ್ ಜೊತೆಗಿನ ಖಾರಕ್ಕೆ ನಾವು ಒಂದು 2 ಹಸಿಮೆಣಸಿನ್ಕಾಯಿನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿವ್ರಿ. ಮತ್ತು ಅದ್ರ ಜೊತೆಗಿನ ಒಂದು ಉಳ್ಳಾಗಡ್ಡಿನೂ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿವ್ರಿ. ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಒಂದು 2 ಇಂಚ್ ಆಗುವಷ್ಟು ಶುಂಠಿನ ಹಿಂಗೆ ತುರಿದು ಹಾಕೊಂಡಿವ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಡ್ರಿ, ಹಿಂಗೆ ಸ್ವಲ್ಪ ತುರಿದನ್ನ ಹಾಕೋರಿ. ಅದ್ರ ಜೊತೆಗಿನ 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, ಒಂದು 2 ಚಿಟಿಕೆ ಆಗೋಷ್ಟು ಚಾಟ್ ಮಸಾಲ ಮತ್ತು ಒಂದು 3 ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಅಕ್ಕಿ ಹಿಟ್ಟು ಹಾಕೊಳತ್ತೀವ್ರಿ. ನೀವು ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಅಥವಾ ಮೈದಾ ಹಿಟ್ಟನ್ನು ಬೇಕಾದರೂ ಬಳಸ್ಬೋದ್ರಿ. ಮತ್ತು 1 ಕಪ್ ಆಗೋಷ್ಟು ಕೊತ್ತಂಬರಿನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿವ್ರಿ. ಈಗ ಇದನ್ನೆಲ್ಲಾನು ನಾವು ಒಂದ್ಸಲ ಹಿಂಗೆ ಚಲೋ ತಂಗ ಕೈಲೇ ಮಿಕ್ಸ್ ಮಾಡ್ಕೊಳತ್ತೀವ್ರಿ. ಇದಕ್ಕೆ ನೀರೇನು ಸೇರಿಸುವಂಥ ಅವಶ್ಯಕತೆ ಇಲ್ರಿ, ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ರೆಸಿಪಿ ಮಾಡ್ಕೊಳಕ ಯಾವುದೇ ಕಾರಣಕ್ಕೂ ಸ್ವಲ್ಪನೂ ನೀರು ಸೇರಿಸ್ಕೊಳಕ ಹೋಗ್ಬಾರ್ದ್ರಿ. ಈಗ ಹಿಂಗೆ ಚಲೋ ತಂಗಿದನ್ನ ಒಂದು 2 ರಿಂದ 3 ನಿಮಿಷ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕೊಂಡು ಇದನ್ನ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳತ್ತೀವ್ರಿ. ಆಗ್ಲೇ ಹೇಳ್ದಂಗ ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇದ್ರೆ ಬಳಸ್ಬಹುದ್ರಿ, ಇಲ್ಲ ಅಂದ್ರೆ ಅಕ್ಕಿ ಹಿಟ್ಟು ಬಳಸ್ರಿ. ಯಾವ್ದನ್ನ ಬಳಸಿದ್ರು ಅಷ್ಟೇ ರೀ, ಈ ಒಂದು ರೆಸಿಪಿ ಭಾಳ ಕ್ರಿಸ್ಪಿಯಾಗಿ ಬರುತ್ತ್ರಿ. ಮತ್ತು ಈ ಸೋಯಾ ಚಂಕ್ಸ್ ಚಲೋ ತಂಗ ಬೈಂಡ್ ಆಗಲಿ ಅನ್ನೋ ಕಾರಣಕ್ಕೆ ಒಂದು 2 ರಿಂದ 3 ಆಲೂಗಡ್ಡೆನ ಬೇಯಿಸಿ ಹಿಂಗೆ ಮ್ಯಾಶ್ ಮಾಡಿ ಹಾಕೊಂಡಿವ್ರಿ. ಹಿಂಗೆ ಬೇಯಿಸಿರುವಂಥ ಆಲೂಗಡ್ಡೆ ಹಾಕೊಂಡ್ಮೇಲೆ ಇನ್ನೊಂದ್ಸಲ ಇದನ್ನೆಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಳತ್ತೀವ್ರಿ. 2 ನಿಮಿಷ ಇದನ್ನೆಲ್ಲಾನು ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗತ್ರಿ. ಅಕಸ್ಮಾತ್ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳುವಾಗ ಏನರ ಈ ಮಿಶ್ರಣ ಭಾಳ ತೆಳ್ಳಗಂತ ಅನ್ಸಾಕತ್ರ 2 ರಿಂದ 4 ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೋರಿ. ಈಗ ಹಿಂಗೆ ಈ ಮಿಶ್ರಣ ಎಲ್ಲಾನು ಪರ್ಫೆಕ್ಟಾಗಿ ರೆಡಿ ಆದ್ಮೇಲೆ ಈ ರೆಸಿಪಿ ನಿಮ್ಗೆ ಯಾವ ಸೈಜಿಗೆ ಬೇಕು ಅನ್ನೋದನ್ನ ನೋಡ್ಕೊಂಡು ಅಷ್ಟು ಈ ಮಿಶ್ರಣನ ತಗೋರಿ. ಮೊದಲಿಗೆ ಸ್ವಲ್ಪ ಹಿಂಗೆ ಬಾಲ್ ಆಕಾರಕ್ಕೆ ಮಾಡ್ಕೋರಿ. ಇಲ್ಲಿ ನಾವು ವಿಡಿಯೋದಾಗ ತೋರ್ಸತ್ತೀವಲ್ರಿ, ಹಿಂಗೆ ಮೊದ್ಲಿಗೆ ಸ್ವಲ್ಪ ಹಿಂಗೆ ಗುಂಡಕ್ಕೆ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಹೆಬ್ಬೆಳ್ಳಿಂದ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕ್ರಿ. ನಿಮ್ಗೆ ಇಷ್ಟ ಇದ್ರೆ ಈ ಶೇಪ್ ಒಳಗೆ ಮಾಡ್ಕೋರಿ, ಇಲ್ಲ ಅಂದ್ರೆ ಟಿಕ್ಕಿ ಶೇಪ್ ಒಳಗಾದ್ರೂ ಮಾಡ್ಕೋರಿ. ನೀವು ಹಿಂಗೆ ಮಾಡ್ಕೋಬೇಕಂತ ಏನು ಇಲ್ರಿ, ನಿಮ್ಗೆ ಈ ರೆಸಿಪಿ ಯಾವ ಆಕಾರಕ್ಕೆ ಬೇಕೋ ಹಂಗೆ ಮಾಡ್ಕೋಬಹುದ್ರಿ. ಈಗ ನೀವಿಲ್ಲಿ ನೋಡತ್ತಿರಲ್ರಿ, ಹಿಂಗೆ ಈ ಆಕಾರದೊಳಗೆ ನಾವು ಎಲ್ಲಾನು ರೆಡಿ ಮಾಡ್ಕೊಂಡಿವ್ರಿ. ಆದ್ಮೇಲೆ ಒಂದು ಸಣ್ಣ ಬೌಲ್ ತೊಗೊಂಡು ಅದಕ್ಕೆ ಒಂದು 3 ಟೀ ಸ್ಪೂನ್ ಆಗುವಷ್ಟು ನಾವಿಲ್ಲಿ ಮೈದಾ ಹಿಟ್ಟು ತೊಗೊಂಡಿವ್ರಿ. ಮಾತ್ರ ಕಾರ್ನ್ಫ್ಲೋರ್ ಇದ್ರೆ ಬಳಸಬಹುದ್ರಿ, ನಾವಿಲ್ಲಿ ಮೈದಾ ಹಿಟ್ಟು ತೊಗೊಂಡಿವ್ರಿ. ಈಗ ಈ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕೊಂಡು ಇದನ್ನೆಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಳತ್ತೀವ್ರಿ. ಹಿಂಗೆ ಒಂದು 2 ಸೆಕೆಂಡ್ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಬಿಟ್ರೆ ಸಾಕ್ರಿ. ಹಿಂಗೆ ಸ್ವಲ್ಪನೂ ಗಂಟಿರ್ಲಾರ್ದಂಗೆ ಈ ಮೈದಾ ಮಿಶ್ರಣ ರೆಡಿ ಆಕೈತ್ರಿ. ಅದ್ರ ಜೊತೆಗಿನ ನಾವು ಒಂದು ಪ್ಲೇಟ್ ಒಳಗೆ ಸ್ವಲ್ಪ ಬ್ರೆಡ್ ಕ್ರಮ್ಸ್ನು ತೊಗೊಂಡಿವ್ರಿ. ಈಗ ರೆಡಿ ಮಾಡ್ಕೊಂಡಿರೋ ಈ ಎಲ್ಲ ಸೋಯಾ ನಗೆಟ್ಸ್ನು ನಾವು ರೆಡಿ ಮಾಡ್ಕೊಂಡಿರುವಂಥ ಮೈದಾ ಹಿಟ್ಟಿನ ಮಿಶ್ರಣದೊಳಗೆ ಎದ್ದಾತೀವ್ರಿ. ಒಂದು ಸಲ ಹಿಂಗೆ ಮೈದಾ ಸ್ಲರಿ ಒಳಗೆ ಡಿಪ್ ಮಾಡಿದಾದ್ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂಥ ಬ್ರೆಡ್ ಕ್ರಮ್ಸ್ ಒಳಗೆ ಹಿಂಗೆ ಎದ್ಕೊಳತ್ತೀವ್ರಿ. ನಾವಿಲ್ಲಿ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡತ್ತೀವ್ರಿ, ನೀವು ಬೇಕಾದ್ರೆ ಕಾರ್ನ್ಫ್ಲೇಕ್ಸ್ ಆದರೂ ಯೂಸ್ ಮಾಡ್ಬೋದ್ರಿ. ಮತ್ತು ಅಷ್ಟೇ ಅಲ್ರಿ, ನೀವು ಬೇಕಾದ್ರೆ ಚಿರೋಟಿ ರವಾನು ಬಳಸ್ಬೋದ್ರಿ. ಹಿಂಗೆ ಎಲ್ಲ ಸೋಯಾ ನಗೆಟ್ಸ್ನು ಒಂದೇ ಸಲಕ್ಕೆ ರೆಡಿ ಮಾಡ್ಕೊಳತ್ತೀವ್ರಿ. ಈಗ ನಾವು ಒಂದು ಕಡಾಯಿ ಒಳಗೆ ಎಣ್ಣೆ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿವ್ರಿ. ಎಣ್ಣೆ ಕಾಯ್ತಿದ್ದಂಗೆ ನಾವು ರೆಡಿ ಮಾಡ್ಕೊಂಡಿರುವಂಥ ಸೋಯಾ ನಗೆಟ್ಸ್ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಳತ್ತೀವ್ರಿ. ನೀವು ಫ್ರೈ ಮಾಡೋಕ್ಕಿಟ್ಟಂಥ ಕಡಾಯಿ ಒಳಗೆ ಎಷ್ಟು ಸೋಯಾ ನಗೆಟ್ಸ್ ಹಿಡಿತಾವೋ ಅನ್ನೋದನ್ನ ನೋಡ್ಕೊಂಡು ಒಂದು ಸಲಕ್ಕೆ ಅಷ್ಟನ್ನು ಫ್ರೈ ಮಾಡ್ಕೊರಿ. ನಾವಿಲ್ಲಿ ಒಂದೇ ಸಲಕ್ಕೆ ಒಂದು 5 ರಿಂದ 6 ಪೀಸ್ ಆಗುವಷ್ಟು ಸೋಯಾ ನಗೆಟ್ಸ್ ಹಾಕೊಂಡು ಫ್ರೈ ಮಾಡ್ಕೊಳತ್ತೀವ್ರಿ. ಮತ್ತು ಒಂದು ಸಲ ಈ ಎಣ್ಣೆ ಚಲೋ ತಂಗ ಕಾಯ್ತು ಅಂತಂದ್ರೆ ಮೀಡಿಯಂ ಫ್ಲೇಮ್ ಒಳಗೆ ಇವನ್ನೆಲ್ಲಾನು ಫ್ರೈ ಮಾಡ್ಕೋಬೇಕಾಗತ್ರಿ. ಈ ಒಂದು ರೆಸಿಪಿಗೆ ನಾವು ಬ್ರೆಡ್ ಕ್ರಮ್ಸ್ ಯೂಸ್ ಮಾಡಿರೋದ್ರಿಂದ ಭಾಳ ಜಲ್ದಿ ಫ್ರೈ ಆಗತ್ರಿ. ಹಾಗಾಗಿ ಈ ಒಂದು ರೆಸಿಪಿನ ನೀವು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ರಿ.
ಒಂದು ಸೈಡ್ ಇವೆಲ್ಲನೂ ಚಲೋತಂಗೆ ಫ್ರೈ ಆಗ್ತಿದ್ದಂಗೆ ಇನ್ನೊಂದು ಸೈಡ್ನು ಹೊಳಿಸಿ ಫ್ರೈ ಮಾಡ್ಕೋಬೇಕ್ರಿ. ಎರಡೂ ಕಡೆನೂ ಸ್ವಲ್ಪ ಚಲೋತಂಗೆ ಕಲರ್ ಬರೋ ತನಕ ಮತ್ತು ಕ್ರಿಸ್ಪಿ ಆಗೋ ತನಕ ಹೊಳಿಸಿ ಫ್ರೈ ಮಾಡ್ಕೋಬೇಕ್ರಿ. ಈಗ ನೀವಿಲ್ಲಿ ನೋಡತ್ತಿರಲ್ರಿ, ಇಷ್ಟು ಕಲರ್ ಬಂದ್ರೆ ಸಾಕ್ರಿ. ಫ್ರೈ ಮಾಡೋದನ್ನ ನಿಲ್ಲಿಸಿ ತಕ್ಕೊಂಡ್ಬಿಡ್ಬೇಕ್ರಿ. ಈ ಕಲರ್ ಇರುವಾಗನ ಫ್ರೈ ಮಾಡಿ ತಕ್ಕೊಂಡ್ಬಿಟ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಹಿಂಗೆ ಉಳಿದಿರುವಂಥ ಎಲ್ಲ ಸೋಯಾ ನಗೆಟ್ಸ್ನು ಮೀಡಿಯಂ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಂಡ್ರೆ ಆಯ್ತ್ರಿ. ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ಮನೆ ಒಳಗೆ ಒಂದ್ಸಲ ಟ್ರೈ ಮಾಡಿರಿ. ಮತ್ತು ಟ್ರೈ ಮಾಡೋದಷ್ಟೇ ಅಲ್ಲ, ಟ್ರೈ ಮಾಡಿದ್ಮೇಲೆ ರುಚಿ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಅಷ್ಟೇ ಅಲ್ರಿ, ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.